ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 19ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಹಳ್ಳಿ ಜನಗಳೆಲ್ಲ ಒಂದು ರಾಕ್ಷಸ ದುಂಬಿ ಬಂದಿದೆ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಹತ್ರ ಹೇಳಕ್ಕೆ ಬರ್ತಾರೆ. ಶಿವರಾಮೇಗೌಡ್ರ ಹತ್ರ ಹಿಂಗೆ ಬಂದ್ಬಿಟ್ಟಿದೆ, ಇದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ಅಂದ್ಬಿಟ್ಟು ಹಳ್ಳಿ ಜನಗಳೆಲ್ಲ ಕೇಳಕ್ಕೆ ಬರ್ತಾರೆ. ಮತ್ತು ಶಿವರಾಮೇಗೌಡರು ಕೂತಿರ್ತಾರೆ, ಎಲ್ಲರೂ ಹಳ್ಳಿ ಜನಗಳು ಬಂದು ಮಾತಾಡ್ತಿರ್ತಾರೆ. ಸರ್, ಇದಕ್ಕೇನಾದ್ರು ಒಂದು ಪರಿಹಾರ ಕಂಡುಹಿಡಿಲೇಬೇಕು ಸರ್, ಅದಕ್ಕೇನಾರು ಔಷಧಿ ಕೊಡೋಕ್ಕಾಗ್ತದಲ್ವ ಸರ್, ಅಂಥದ್ದೇನಾರು ಒಂದು ಕಂಡುಹಿಡಿಬೇಕಲ್ವ ಸರ್, ಹಳ್ಳಿ ಜನಗಳಿಗೆ ಒಳ್ಳೇದಾಗಂಗೆ. ಈ ರಾಕ್ಷಸ ದುಂಬಿ ಬಂದು ಕಚ್ಚಿರೋರು ಯಾರೂ ಬದುಕಿಲ್ಲ ಸರ್, ಅಂಥ ದುಂಬಿ ಸರ್ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ನೀವು ಹೇಳಿದ್ನ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಸಡನ್ನಾಗಿ ಔಷಧಿ ಕಂಡುಹಿಡಿಯೋಕ್ಕಾಯ್ತೈತಾ, ಅದಕ್ಕೂ ಟೈಮ್ ಬೇಕಲ್ವಾ, ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಸಡನ್ನಾಗಿ ಔಷಧಿ ಕಂಡುಹಿಡಿಯೋಕೆ ಹೋಗಿ ಮತ್ತೇನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು, ಅದರಿಂದ ಅದಕ್ಕೆಲ್ಲ ಟೈಮ್ ತಗೋತದೆ ಅಂತ ಅವ್ರು ಹೇಳೋರೆ. ನಾನು ಮಾತಾಡಿದ್ದೀನಿ, ನೀವೇನು ಹೆದರ್ಕೋಬೇಡಿ ಸುಮ್ಮನಿರಿ ಅಂದಾಗ ಆಯ್ತು ಸರ್ ಅಂತ ಅಂದ್ಬಿಟ್ಟು ಹಳ್ಳಿ ಜನಗಳು ಅವ್ರ ಕುಂದುಕೊರತೆಗಳನ್ನೆಲ್ಲ ಶಿವರಾಮೇಗೌಡರ ಹತ್ರ ಹೇಳ್ತಾ ಇರ್ತಾರೆ. ಮೀನಂತಿ, ಚಿತ್ರ ಮತ್ತು ಸಾವಿತ್ರಿ, ಈಶ್ವರ ಎಲ್ಲ ಅಲ್ಲೇ ಇರ್ತಾರೆ. ಕ್ವಾಟ್ಲೆ ಕೂಡ ಇರ್ತಾರೆ. ಇವರೇ ಮೋಹನ, ಇಷ್ಟು ಜನನೂ ಬಂದುಬಿಟ್ಟಿರ್ತಾರೆ. ಬಾಕಿಯವರೆಲ್ಲ ಅಲ್ಲಿ ಮೆಡಿಕಲ್ ಕ್ಯಾಂಪ್ ಹತ್ರ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಿಂಗೇನೋ ಹಳ್ಳಿ ಜನಗಳೆಲ್ಲ ಶಿವರಾಮೇಗೌಡರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಆ ರಾಕ್ಷಸ ದುಂಬಿ ಬರೋದು ವಾಸನೆಲಿ ಮತ್ತು ಆ ಬರೋ ರಭಸ ಹಳ್ಳಿ ಜನಗಳು ಗೊತ್ತಾಗ್ಬಿಡುತ್ತೆ. ಅವರು ಸರ್ ಬಂತು ಸರ್, ವಾಸನೆ ಬರ್ತಾಯಿದೆ ನೋಡಿ, ಅದು ಬರೋಕ್ಕೆ ಮುಂಚೆ ಒಂದು ವಾಸನೆ ಬರುತ್ತೆ, ಮತ್ತು ಅದು ದೊಡ್ಡ ಶಬ್ದ ಮಾಡ್ಕೊ ಬರ್ತದೆ ಸರ್, ಅದು ಅಂಥ ಶಬ್ದ ಜೋರಾಗಿ ಬರೋದ್ರಿಂದ ಅದು ಬರ್ತಾಯಿದೆ ಅಂತ ನಮ್ಗೆ ಅರ್ಥ ಆಗ್ಬಿಡ್ತೈತೆ ಸರ್, ದಯವಿಟ್ಟು ಒಳಗಡೆ ಹೋಗಿ ಸರ್ ಅಂತ ಎದ್ದು ಸಾಹೇಬ್ರನ್ನ ಒಳಗಡೆ ಕರ್ಕೋಗಿ ಅಂತ ಎಲ್ರಿಗೂ ಹೇಳ್ತಾರೆ. ಅಷ್ಟಲ್ಲ ಅದು ಬಂದೇ ಬಿಡ್ತದೆ. ಬಂದ್ಬಿಟ್ಟು ಒಂದೇ ಬರೋಲ್ಲ, ಅದು ಗುಂಪು ಸಮೇತ ಸರ್, ಅದು ಬಂದರೆ ಒಂದು ಬರೋಲ್ಲ ಸರ್, ಗುಂಪು ಸಮೇತನೇ ಬರ್ತದೆ ಸರ್ ಅಂತ ಹೇಳ್ಬಿಟ್ಟು ಅಂತಾರೆ. ಹಂಗೆ ಬಂದ್ಬಿಡ್ತದೆ. ಆಮೇಲೆ ಪಂಜಿಡ್ಕೊಳ್ಳಿ ಅಂತ ಪಂಜಿಡ್ಕೊಂತಾರೆ. ಅಷ್ಟರಲ್ಲಿ ಸುಮಾರು ದುಂಬಿಗಳೆಲ್ಲ ಬಂದ್ಬಿಟ್ಟು ಶಿವರಾಮೇಗೌಡರಿಗೆ ಮತ್ತು ಸಾವಿತ್ರಿಗೆ, ಚಿತ್ರಂಗೆ, ಈಶ್ವರಿಗೆ, ವಿನಂತಿಗೆ ಎಲ್ಲ ಕಚ್ಚಿಬಿಡ್ತವೆ. ಪಾಪ ಶಿವರಾಮೇಗೌಡರಿಗೆ ಜಾಸ್ತಿ ಕಚ್ಚುತ್ತೆ. ಸರಿ ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಸಾಹೇಬ್ರನ್ನ ಕರ್ಕೊಂಡೋಗಿ ಅಂತ ಎಲ್ಲ ಗಾಬರಿಯಾಗಿ ಒಳಗಡೆ ಕರ್ಕೊಂಡೋಗ್ತಾರೆ. ಒಳಗಡೆ ಕರ್ಕೊಂಡೋಗ್ತಿದ್ದಂಗೆ ಏನಾಗುತ್ತೆ, ಪಂಜ್ ಹಿಡ್ಕೊಂಡು ಎಲ್ಲರೂ ಕ್ವಾಟ್ಲೆಲ್ಲ ಓಡೋಗ್ಬಿಡ್ತಾರೆ ಅಲ್ಲಿ. ಆಮೇಲೆ ಸರಿ ಪಂಜ್ ಹಿಡ್ಕೊಂಡಿರಿದಾಗ ಏನಾಗುತ್ತೆ, ಆ ದುಂಬಿ ನೋಡ್ಸೋಕೆ ಹೋಗೋಷ್ಟರಲ್ಲಿ ಒಂದೇ ಒಂದು ದುಂಬಿ ಬಂದು ಒಳಗೆ ಸೇರ್ಕೊಬಿಡ್ತದೆ. ಅದು ಡೋರ್ ಕ್ಲೋಸ್ ಮಾಡ್ತಾರೆ, ಆದರೂ ಒಂದು ದುಂಬಿ ಬಂದು ಒಳಗೆ ಸೇರ್ಕೊಬಿಡ್ತದೆ. ಸೇರ್ಕೊಂಡಿದ್ದ ತಕ್ಷಣ ಇದೇನಾಗುತ್ತೆ, ಸುಮಾರು ಕಚ್ಚಿಬಿಟ್ಟಿರುತ್ತೆ. ಅದರಲ್ಲಿ ಶಿವರಾಮೇಗೌಡರಿಗೆ ತುಂಬ ಕಚ್ಚಿರುತ್ತೆ. ಮೋಹನ ಒಬ್ಬರು ಮಾತ್ರ ಆ ದುಂಬಿಗೆ ಸಿಕ್ಕಿರಲ್ಲ ಅವರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಈ ಕತ್ತತ್ರ ತೆಗೆದ್ಬಿಟ್ಟು ಅಲ್ಲಿ ಹಾಕ್ತಾರೆ. ಅದೊಂದು ದುಂಬಿ ಇರುತ್ತಲ್ಲಿ, ಅದನ್ನು ಬೆಂಕಿಲಿ ಇದು ಮಾಡಿಬಿಡ್ತಾರೆ. ಅಲ್ಲೇ ನೋಡಿಬಿಟ್ಟು ಅವಾಗ ಅಯ್ಯೋ ಸಾಹೇಬ್ರಿಗೆ 2-3 ಕಚ್ಚಿರಂಗದೆ, ಏನಪ್ಪ ಮಾಡೋದು, ಇದಕ್ಕೆ ಔಷಧಿನೇ ಇಲ್ಲ, ಔಷಧಿ ಕಂಡುಹಿಡಿಬೇಕಾದ್ರೆ ಕಷ್ಟ ಆಯ್ತದೆ, ಇದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ವಲ್ಲ, ಇದು ಕಚ್ಚಿರೋರು ಸುಮಾರು ಜನ ನಮ್ಮ ಹಳ್ಳಿಲಿ ಯಾರೂ ಬದುಕಿಲ್ಲ ಅಂತಂದಿದ್ದ ತಕ್ಷಣ ಈಶ್ವರಿ ಮತ್ತು ಚಿತ್ರ, ಸಾವಿತ್ರಿ, ವಿನಂತಿಗೆಲ್ಲ ಭಯ ಆಗೋಯ್ತೈತೆ. ಅಯ್ಯಯ್ಯೋ ಇದೇನಪ್ಪ ಹಿಂಗಾಗೋಯ್ತು, ನಮಗೆಲ್ಲ ಕಚ್ಚಿಬಿಟ್ಟೈತೆ, ನಮಗೆಲ್ಲ ಉರಿತೈತೆ, ಏನಪ್ಪ ಮಾಡೋದು ಇವಾಗ, ನಾವು ಉಳಿಯೋಕ್ಕಿಲ್ವಾ, ಅಯ್ಯೋ ದೇವರೇ ಏನಪ್ಪ ಮಾಡೋದು ಇವಾಗ ಅಂತ ಎಲ್ಲ ಹೆದರ್ಕೊತಿರ್ತಾರೆ. ಆಮೇಲೆ ಇವರು ಶಿವರಾಮೇಗೌಡರು, ಮೋಹನ ಹಂಗೆ ಆಯ್ತಲ್ಲ, ತುಂಬ ಸುಸ್ತಾಯ್ತೈತೆ, ತಲೆ ನೋಯ್ತೈತೆ, ಹೆಂಗೆಂಗೋ ಆಯ್ತೈತೆ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ರೀ ಏನೂ ಆಗೋಕ್ಕಿಲ್ಲ ಇರ್ರಿ, ಏನೂ ಆಗೋಕ್ಕಿಲ್ಲ ಇರಿ ಅಂತ ಹೇಳ್ಬಿಟ್ಟು, ಅಣ್ಣ ಅಡುಗೆ ಮನೆ ಎಲ್ಲೈತೆ ಅಂತ ಮೋಹನ ಕೇಳ್ಬಿಟ್ಟು ಅಲ್ಲಿಂದ ಓಡೋಗಿ ಲೋಟದಲ್ಲಿ ಬಿಸಿನೀರನ್ನು ಕಾಯಿಸ್ಕೊಬತ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಶಿವರಾಮೇಗೌಡರು ಕುಡಿತಾರೆ. ಆಯ್ತಲ್ಲ ಮೋಹನ, ನಂಗೆ ಸಾನೇ ಸುಸ್ತಾಯ್ತೈತೆ ಮೋಹನ, ಆಯ್ತಾಯಿಲ್ಲ ಮೋಹನ ನನಗೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಮೋಹನ ಇಲ್ಲೇ ರೀ, ಹೊಸಿ ತಡ್ಕೊಳ್ಳಿ ಏನಿಲ್ಲ, ಎಲ್ಲ ಸೋರೈತೈತೆ ತಡ್ಕೊಳ್ಳಿ ಅಂದಿದ ತಕ್ಷಣ ಅಲ್ಲಿ ಜನಗಳು ಎಲ್ಲರೂ ಹಂಗೆ ಅಂತಾರೆ, ಸಾಹೇಬ್ರೆ ಹೊಸಿ ತಡ್ಕೊಳ್ಳಿ, ಏನಾಗೋಕ್ಕಿಲ್ಲ, ಹೊಸಿ ತಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಧೈರ್ಯವಾಗಿರಬೇಕು ನೀವು, ಎಲ್ರಿಗೂ ನೀವೇ ಧೈರ್ಯ ಹೇಳ್ಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಸಮಯಕ್ಕೆ ಮೋಹನ, ಅಯ್ಯವ್ವ ದೇವರೇ ಏನಪ್ಪ ಮಾಡೋದು ಇವಾಗ, ದೇವರೇ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ನಮಗೆ ಅಂತ ಹೇಳ್ಬಿಟ್ಟು, ಭದ್ರಂಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡು ಭದ್ರಂಗೆ ಮಾಡ್ತಾರೆ. ಭದ್ರ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಹತ್ರನೇ ಇರ್ತಾರೆ. ಅವಾಗ ಫೋನ್ ಇಟ್ಬಿಟ್ಟು, ಭದ್ರ ಎಲ್ಲಿದೆಯಪ್ಪ, ಯಾಕವ್ವ ಏನಾಯ್ತವ ಅಂದಾಗ, ಭದ್ರ ನಿಮ್ಮ ಅಪ್ಪಂಗೆ ಆ ದುಂಬಿ ಬಂದು ಕಚ್ಬಿಟ್ಟೈತೆ, ಎಲ್ಲರಿಗೂ ಕಚ್ಬಿಟ್ಟೈತೆ, ನಿಮ್ಮ ಅಪ್ಪಂಗೆ ಜಾಸ್ತಿನೇ ಕಚ್ಬಿಟ್ಟವೆ ಕಣಪ್ಪ, ಹೆಂಗೆಂಗೋ ಆಡ್ತಾರೆ, ನಂಗೆ ಕೈ ಕಾಲು ಆಡ್ತಿಲ್ಲ, ಹೊಸಿ ಬೇಗ ಬಪ್ಪ ಅಂತಾರೆ. ಆಯ್ತು ಕಣವ, ನಾನು ಈಗಲೇ ಬಂದ್ಬಿಡ್ತೀನಿ, ಡಾಕ್ಟ್ರವ್ರಲ್ಲಿ ಡಾಕ್ಟ್ರನ್ನ ಕರ್ಕೊಬತ್ತೀನಿ ಕಣವ, ನೀವು ಧೈರ್ಯವಾಗಿರಿ ಅಂದಾಗ, ಸ್ವಲ್ಪ ಬೇಗ ಬಪ್ಪ ಅಂತಾರೆ. ಸರಿ ಬರ್ತೀನಿ ಕಣವ ಅಂದಿದ ತಕ್ಷಣ ಭದ್ರ ಇಲ್ಲಿ ಅಜ್ಜಿ ಸರು ಮತ್ತು ಚಂಪಾ ಎಲ್ಲ ಇಲ್ಲೇ ಇರ್ತಾರೆ. ವಿದ್ಯೆ ಕೂಡ ಅಲ್ಲೇ ಇರ್ತಾರೆ. ಡಾಕ್ಟ್ರುಗಳೆಲ್ಲರೂ ಅಲ್ಲೇ ಇರ್ತಾರೆ. ಅಲ್ಲಿ ಕೂಡ ಬರ್ತಾರೆ ಭದ್ರ. ಅವಾಗ ಸಾಹೇಬ್ರೆ ಅಂದಾಗ, ಏನಾಯಿತು ಹೇಳಿ ಸರ್ ಅಂದಾಗ, ಏನಿಲ್ಲ ಹಿಂಗೆ ನಮ್ಮ ಅಪ್ಪ ಹಿಂಗೆ ಈಗ ದುಂಬಿ ಕಚ್ಬಿಟ್ಟೈತಂತ ಇದು ಅಂದ್ಬಿಟ್ಟು ಭದ್ರ ಹೇಳ್ತಾರಂತೆ. ಹೌದಾ ಅಂದಾಗ, ಅದು ಕಚ್ಚಿರೋರಿಗೆಲ್ಲ ಸಾನೇ ಹುಷಾರಿರಲ್ವಂತೆ, ಹೊಸಿ ಬೇಗ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂತಾರೆ. ಹೌದಾ, ಸರಿ ಆಯಿತು, ನಡೀರಿ ಹೋಗೋಣ, ಫಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಅಷ್ಟರಲ್ಲಿ ಅಜ್ಜಿ, ಅಯ್ಯೋ ಉಲ್ಕೆರವ್ವ, ಏನವ್ವ ಆಯ್ತು ಹಿಂಗೆ, ಅಪ್ಪ ಶಿವರಾಮ ಏನಾಯ್ತಪ್ಪ ನಿನಗೆ, ಅವ್ವ ಉಲ್ಕೆರವ್ವ ಯಾಕವ್ವ ಹಿಂಗೆ ಮಾಡಿದೆ ಅಂತ ಅಂದ್ಬಿಟ್ಟು ಅಜ್ಜಿ ಕೈ ಮುಕ್ಕೊಂಡು ಹೇಳ್ತಾ ಇರ್ತಾರೆ. ಅವಾಗ ಬನ್ನಿ ಬೇಗ ಹೋಗೋಣ ಅಂದಿದ ತಕ್ಷಣ ಎಲ್ಲರೂ ಹೋಯ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬರು ಬಂದ್ಬಿಟ್ಟು, ಎಲ್ಲರೂ ಅಲ್ಲಿ ಹೋಗೋಕ್ಕೆ ಹೋಗಬೇಡಿ ಅಂದಾಗ, ಯಾಕೆ ಅಂದಾಗ, ನೀವೆಲ್ಲರೂ ಹೋದರೆ
ಸಾನೆ ಕಷ್ಟ ಆಯ್ತದೆ, ಅದು ಕಚ್ಚಿದ ಮೇಲೆ ಯಾರೂ ಬದುಕಿಲ್ಲ. ನಮ್ಮ ಹಳ್ಳಿಯವ್ರು ಅಷ್ಟೇ 3-4 ಜನಕ್ಕೆ ಕಚ್ಚೈತೆ, ಯಾರು ಕೂಡ ಬದುಕಿಲ್ಲ. ನೀವು ಹೋದ್ರೂ ಕೂಡ ಅವ್ರನ್ನ ಬದುಕೋಕ್ಕಾಗಲ್ಲ. ಮತ್ತು ಆ ದುಂಬಿಗಳು ನಿಮ್ಮ ಮೇಲೆ ಬರ್ತವೆ. ಅವಾಗ ಏನು ಮಾಡ್ತೀರಾ? ಕಷ್ಟ ಆಯ್ತೈತೆ ನೀವೆಲ್ಲ ಹೋದ್ರೆ ಅಂದಾಗ. ಮತ್ತು ಏನು ಮಾಡೋದು ಇವಾಗ ಅಂದಾಗ, ನಾವು ಹೋಗಲೇಬೇಕು ಅಲ್ಲಿ. ಆ ದುಂಬಿಗೆ ಕಚ್ಚಿರೋದು ಯಾರು ಗೊತ್ತಾ? ಮಂತ್ರಿ ಶಿವರಾಮೇಗೌಡರಿಗೆ. ನಾವು ಹೋಗಿ ಅವ್ರು ನೋಡಲೇಬೇಕು ಅಂತಂದ್ಬಿಟ್ಟು ಡಾಕ್ಟ್ರಮ್ಮ ಹೇಳ್ತಾರೆ. ಆವಾಗ ಯಪ್ಪ ಬಂದಿರ್ತಾರಲ್ಲ ಹಳ್ಳಿಯವ್ರು, ಅವ್ರೇನು ಹೇಳ್ತಾರೆ, ಅಮ್ಮೋರೆ ಆ ಮಂತ್ರಿ ಅಂತ ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು, ದುಂಬಿಗೆ ಗೊತ್ತಿದೆಯಾ? ಅದು ಎಲ್ರಿಗೂ ಕಚ್ಚೈತೆ ಅಂದಾಗ ಅವಾಗ ಭದ್ರ ಅಣ್ಣ ನೀವೇನು ಹೇಳ್ತಿದ್ದೀರಾ? ಅಲ್ಲಿ ನಮ್ಮ ಅಪ್ಪಯ್ಯಂಗಲ್ಲ ಮನೆಯವ್ರಿಗೆ ಎಲ್ರಿಗೂ ಕಚ್ಬಿಟ್ಟೈತೆ ಪಾಪ, ಎಲ್ಲ ಒದ್ದಾಡ್ತಾವ್ರೆ ಅದರಿಂದ ಅಂತಂದಾಗ, ಆಯಿತು ಇವಾಗ ಕಚ್ಚೈತೆ ತಾನೇ, ಇವಾಗ ನೀವು ಹೋದ್ರೂ ನಿಮಗೂ ಅದು ನಿಮ್ಮ ಹತ್ರಕ್ಕೂ ಬತ್ತೈತೆ, ನಿಮ್ಮನ್ನು ಬಿಡೋಕ್ಕಿಲ್ಲ ಅದು ಅಂದಾಗ, ಮತ್ತು ಏನು ಮಾಡೋದು ಇವಾಗ ಅಂದಾಗ, ಏನಿಲ್ಲ ಒಂದು ಕೆಲಸ ಮಾಡಿ, ನೀವು ಅಲ್ಲಿ ಹೋಯ್ತೀವಿ ಅಂದರೆ ಎಲ್ರಿಗೂ ಹೋಗೋಕ್ಕೆ ಹೋಗ್ಬೇಡಿ, ಸ್ವಲ್ಪ 1-2-3 ಜನ ಹೋಗಿ ಅವ್ರನ್ನ ಕರ್ಕೊಬನ್ನಿ ಅಂತ. ಆದರೆ ಪಂಜ್ ತಗೊಂಡೋಗಿ, ಪಂಜ್ ಮಾತ್ರ ಮರಿಬೇಡಿ ಅಂತ ಹೇಳ್ಬಿಟ್ಟು ಅವರು ಹಳ್ಳಿಯವ್ರ ಅಣ್ಣ ಬಂದಿರ್ತಾರಲ್ಲ ಅವ್ರೇನು ಮಾಡ್ತಾರೆ, ಒಬ್ರನ್ನ ಕರೀತಾರೆ, ತಿಮ್ಮ ಬಾಯಿಲಿ ಅಂತ ಹೇಳ್ಬಿಟ್ಟು 2 ಪಂಚ್ ತರಿಸ್ಬಿಟ್ಟು ಭದ್ರನ ಕೈ ಕೊಡ್ತಾರೆ. ಭದ್ರ ಏನೇನು ಹೋಯ್ತಿರ್ಬೇಕಾರೆ, ವಿದ್ಯಾ ಹೊಸಿ ತಡ್ಕೊಳ್ಳಿ, ನಾನು ಬರ್ತೀನಿ, ನಂಗೆ ಸಮಾಧಾನ ಆಗೋಕ್ಕಿಲ್ಲ ಅಂದಾಗ, ನೀನಾ ಬೇಡ ಅಂದಾಗ, ಇಲ್ಲ ನಾನು ಬರ್ತೀನಿ ಮೇಡಮ್, ನಾನು ಹೋಯ್ತೀನಿ ಅಂದಾಗ, ಸರಿ ವಿದ್ಯಾ ಆಯಿತು, ನೀನು ಹೋಗು, ಅದರಲ್ಲಿ ಏನಾಯ್ತೈತೆ ಅಂತ ನಮಗೆಲ್ಲ ಅಪ್ಡೇಟ್ ಕೊಡು ಅಂತ ಅಂದ್ಬಿಟ್ಟು ಡಾಕ್ಟ್ರು ಇಬ್ಬರು ಹೇಳ್ತಾರೆ. ಸರಿ ಮೇಡಮ್ ಆಯಿತು ಹೋಯ್ತೀನಿ ಅಂದಾಗ, ವಿದ್ಯಾ ಒಂದು ನಿಮಿಷ ಇರು, ಫಸ್ಟ್ ಏಡ್ ಕಿಟ್ ತೊಗೊಂಡೋಗು, ನೀನು ಫಸ್ಟ್ ಏಡ್ ಮಾಡ್ಬಿಟ್ಟು ನಮ್ಗೆ ಫೋನ್ ಮಾಡು ಹೆಂಗಿದೆ ಏನು ಅಂತ, ನಾವಿಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ವಿದ್ಯಾ ಭದ್ರ ಇಬ್ಬರು ಅಲ್ಲಿಂದ ಹೊಡ್ತಾರೆ ಪಂಜ್ ಹಿಡ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ಇಬ್ಬರು ಹೋಗ್ಬೇಕಾರೆ ಮತ್ತೆ ಟಿ ಬಿ ಹತ್ರ ಹಿಂಗಾಗೈತೆ ಅಂದರೆ ಅವ್ರು ತಂಗಿರ್ತಾರ ಆ ಜಾಗ, ಅದು ಹಿಂಗಾಗೈತೆ ಅಂದಿದ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಟಿ ಗಾಡಿಯಲ್ಲಿ ವಿದ್ಯಾ ಭದ್ರ ಇಬ್ಬರು ಹೋಗ್ತಾರೆ. ಹಣ ಹೊಸಿ ಬೇಗ ಹೋಗೋಣ ಅಂತ ಭದ್ರ ಹೋಗ್ತಾರೆ. ಹೋಗಿದ ತಕ್ಷಣ ಬರ್ತದೆ ಆ ಜಾಗ, ಶ್ರೀರಾಮೇಗೌಡರೆಲ್ಲ ಇರ್ತಾರಲ್ಲ ಆ ಜಾಗ ಬರುತ್ತೆ. ಭದ್ರ ಹಿಡಿಯೋಕೆ ಹೋದಾಗ, ಹೊಸಿ ನಿಂತ್ಕೊಳ್ಳಿ, ಪಂಜ್ ಹಚ್ಕೊಳ್ಳಿ ಅಂದ ತಕ್ಷಣ ಭದ್ರ ವಿದ್ಯಾ ಇಬ್ಬರು ಪಂಜ್ ಹಚ್ಕೊಂಡು ಕೆಳಗೆ ಕೇಳಿದ್ದಾರೆ. ಕೆಳಗೆ ಕೇಳಿದ್ಬಿಟ್ಟು ಮೆತ್ತಿಗೆ ಹಂಗೂ ಬಂದ್ಬಿಡ್ತವೆ, 4-5 ದುಂಬಿಗಳು ಮತ್ತೆ ಬರ್ತವೆ. ಬಂದಿದ ತಕ್ಷಣ ಭದ್ರ ಆ ಪಂಜಲ್ಲಿ ಓಡಿಸ್ಬಿಟ್ಟು ವಿದ್ಯಾ ಭದ್ರ ಇಬ್ಬರು ಒಳಗೆ ಹೋಗ್ತಾರೆ. ಒಳಗೆ ಹೋಗಿದ ತಕ್ಷಣ ಎಲ್ಲ ನೋಡ್ತಾರೆ. ಅವಾಗ ನಂಗೆ ಕೈ ಕಾಲು ಏನೂ ಆಡ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ಬಿಟ್ಟು ಮೋಹನ ಹೇಳಿದ ತಕ್ಷಣ ಭದ್ರ, ಅವ್ವ ಡಾಕ್ಟ್ರು ಅಲ್ಲಿಗೆ ಕರ್ಕೊಬನ್ನಿ, ಅಲ್ಲೇ ನೋಡೋಣ ಅಂತ ಹೇಳೋರೆ, ಎಲ್ಲರೂ ನಡೀರಿ ಅಲ್ಲಿಗೆ ಹೋಗೋಣ ಅಂತ ಅಂದಾಗ, ಆಮೇಲೆ ಇವಳು ಚಿತ್ರ, ಭದ್ರಾ ನನಗೂ ಕಚ್ಬಿಟ್ಟೈತೆ, ಹಂಗಾನ ಮಾಡಿ ನನಗೂ ಉಳಿಸು ಭದ್ರಾ, ನಂಗೆ ಆಯ್ತಲ್ಲ ಭದ್ರಾ ಅಂತ ಚಿತ್ರ ಅಂತಾಳೆ. ವಿನಂತಿ, ಭದ್ರಮ್ಮ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲು ಬೀಳ್ತೀನಿ, ನನಗೆ ಉಳಿಸು ಭದ್ರಮ್ಮ, ನನಗೆ ಈಗಲೇ ಹೋಗೋಕೆ ಇಷ್ಟ ಇಲ್ಲ, ನನಗೆ ನಿಜವಾಗ್ಲೂ ನಾನು ಬದುಕಬೇಕು ಅನ್ನೋ ಆಸೆ ಐತೆ ಭದ್ರಮ್ಮ ಅಂದಾಗ, ಈಶ್ವರಿ ಮತ್ತು ಸಾವಿತ್ರಿ ಕೂಡ ಭದ್ರಾ ಏನಾರು ಮಾಡು ಅಂತ ಅಂತಾರೆ. ಆಯ್ತು ಹೊಸಿ ಯೋಚನೆ ಮಾಡಬೇಡಿ, ಯಾರೂ ಇರಿ, ಹೊಸಿ ಕರ್ಕೊಯ್ತೀನಿ ಎಲ್ಲರೂ ಅಂದ್ಬಿಟ್ಟು, ಸರಿ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ಭದ್ರಾ ವಿದ್ಯೆ ಮತ್ತೆ ಪಂಚ್ ಅಡ್ಡ ಇಟ್ಕೊಂಡು ಅವ್ರನ್ನೆಲ್ಲರೂ ಟಿ ಗಾಡಿ ಕೊಡಿಸ್ತಾರೆ. ಶಿವರಾಮೇಗೌಡರು ತುಂಬಾ ಸುಸ್ತಾಗಿರ್ತಾರೆ. ಅಪ್ಪಯ್ಯ ಏನೂ ಆಗೋಕ್ಕಿಲ್ಲ ಅಪ್ಪಯ್ಯ, ಧೈರ್ಯವಾಗಿರಿ ಅಪ್ಪಯ್ಯ ಏನೂ ಆಗೋಕ್ಕಿಲ್ಲ ಅಪ್ಪಯ್ಯ ಅಂತಂದ್ಬಿಟ್ಟು ಭದ್ರ ಗಾಬರಿಯಾಗಿ ಅವರೆಲ್ಲರೂ ಕೂರಿಸ್ಕೊಂಡು ಕರ್ಕೊಬರ್ಬೇಕಾದ್ರೆ ಫೋನ್ ಮಾಡ್ತಾರೆ ಭದ್ರ ಡಾಕ್ಟ್ರಿಗೆ, ನಾನು ಅವ್ರನ್ನೆಲ್ಲ ಕರ್ಕೊಬರ್ತಾಯಿನಿ, ನೀವೆಲ್ಲ ಹೊಸಿ ಬೇಗ ತಯಾರಿ ಮಾಡ್ಕೊಳ್ಳಿ ಅಂದಾಗ, ಸರಿ ಒಂದು ಕೆಲಸ ಮಾಡಿ ಅವ್ರನ್ನೆಲ್ಲ ಹಾಸ್ಪಿಟ್ಲ್ ಹತ್ರನೇ ಕರ್ಕೊಬಂದ್ಬಿಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಸರಿ ಆಯಿತು ಅಲ್ಲಿಗೆ ಕರ್ಕೊಬರ್ತೀನಿ, ಸರಿ ಅಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಭದ್ರ ಎಲ್ಲರನ್ನು ಕರ್ಕೊಂಡು ಟಿ ಗಾಡೀಲಿ ಹೊಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಎಲ್ಲ ಮೆಡಿಕಲ್ ಕ್ಯಾಂಪಲ್ಲಿ ಇರ್ತಾರಲ್ಲ ಡಾಕ್ಟರ್ಸ್ ಎಲ್ಲರೂ, ಅಜ್ಜಿ ಸರು ಮತ್ತು ಚಂಪಾ ಎಲ್ಲರೂ, ಸರಿ ನಾವೆಲ್ಲ ಹಾಸ್ಪಿಟ್ಲ್ ಹತ್ರ ಹೋಗೋಣ, ಅಲ್ಲಿ ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ಓಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಒಬ್ಬರು ಸಾಧುಗಳು ಬರ್ತಾರೆ. ಬಂದಿದ ತಕ್ಷಣ ಅವರು ನಿಂತ್ಕೊಳ್ಳಿ, ಎಲ್ಲೋ ಹೋಯ್ತಾ ಇದ್ದೀರಿ ಅಂದಾಗ, ಏನಿಲ್ಲ ಅಲ್ಲಿ ನಮ್ಮವ್ರಿಗೆಲ್ಲ ಅದು ರಾಕ್ಷಸ ದುಂಬಿ ಕಚ್ಬಿಟ್ಟೈತೆ, ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಡಾಕ್ಟ್ರಮ್ಮ ಹೇಳ್ತಾರೆ. ಮತ್ತು ಅವಾಗ ಡಾಕ್ಟ್ರು ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟ್ರಿಗೆ ವಿದ್ಯೆ ಫೋನ್ ಮಾಡಿ ಹೇಳಿರ್ತಾಳೆ, ಹಿಂಗೆ ಜ್ವರ ಬಂದ್ಬಿಟ್ಟೈತೆ, ಹಿಂಗೆ ಸುಸ್ತಾಗ್ತಾ ಇದ್ದಾನೆ ಮಾವಂಗೆ ಅಂತ ಅಂದ್ಬಿಟ್ಟು ಭದ್ರ ವಿದ್ಯೆ ಹೇಳಿರ್ತಾರಲ್ಲ. ಅವಾಗ ಇಲ್ಲ ಅವ್ರು ತುಂಬ ಸುಸ್ತಾಗಿದ್ದಾರೆ, ಅದರಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಹೋಯ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು ಅವ್ರ ಸಾಧುಗಳಿಗೆ ಡಾಕ್ಟ್ರುಗಳಿಗೆ ಹೇಳ್ತಾರೆ. ಅಜ್ಜಿ ಚಂಪಾ ಮತ್ತು ಸರು ಕೂಡ ಅಲ್ಲೇ ನಿಂತಿರ್ತಾರೆ. ಅವಾಗ ಡಾಕ್ಟ್ರುಗಳು, ನೀವೇನೇ ಮದ್ದು ಕೊಟ್ರು ಅವ್ರು ವಾಸಿ ಆಗೋಲ್ಲ, ಅವ್ರು ಉಳಿಯೋದು ತುಂಬಾ ಕಷ್ಟ ಐತೆ ಅಂದಾಗ, ನೀವೇನು ಹೇಳ್ತಾ ಇದ್ದೀರಾ, ನಾವು ಮದ್ದು ಕೊಟ್ಟರೆ ಉಳಿಯಲ್ವಾ ಮತ್ತೆ ಅಂದಾಗ, ಹೌದು ನೀವು ಮದ್ದು ಕೊಟ್ಟರೆ ಉಳಿಯಲ್ಲ, ಆ ದುಂಬಿ ಕಚ್ಚಿರೋರು ಯಾರೂ ಬದುಕೋಕ್ಕೆ ಕಷ್ಟ ಐತೆ, ನೀವು ವೈದ್ಯಕೀಯ ಔಷಧಿ ಕೊಟ್ಟರು ಕೂಡ ಅವ್ರು ಬದುಕೋದು ಕಷ್ಟ ಐತೆ, ಆ ದುಂಬಿಗಳು ಕಚ್ಚೈತಲ್ಲ ಅದರಿಂದ ಬದುಕೋದು ಸಾನೇ ಕಷ್ಟ ಅಂದಾಗ, ಮತ್ತು ಇದಕ್ಕೆ ಪರಿಹಾರನೇ ಇಲ್ವಾ ಅಂದಾಗ, ಪರಿಹಾರ ಯಾಕಿಲ್ಲ, ಪರಿಹಾರ ಐತೆ ಅಂದಾಗ, ಮತ್ತು ನೀವು ಹೇಳ್ತಾ ಇದ್ದೀರಾ ಬದುಕೋದೇ ಕಷ್ಟ, ಪರಿಹಾರ ಇಲ್ಲ ಅಂತ ಹೇಳ್ಬಿಟ್ಟು ಅಂದಾಗ, ಪರಿಹಾರ ಐತೆ, ಪರಿಹಾರ ಇಲ್ಲ ಅದಕ್ಕೆ ಔಷಧಿ ಇಲ್ಲ ಅಂತ ನಾನೇನು ಹೇಳಿಲ್ವಲ್ಲ, ಅದಕ್ಕೆ ಮದ್ದೈತೆ ಅಂದಾಗ, ಮದ್ದೈತಾ, ಮದ್ದೇನದು ಅಂದಾಗ, ಮದ್ದೈತೆ ತತ್ತೀನಿ ಅಂತ ಹೋದವ್ರು ಯಾರು ಕೂಡ ವಾಪಸ್ ಬಂದಿಲ್ಲ ಅಂದಾಗ, ಅಂದರೆ ನೀವೇನು ಹೇಳ್ತಾ ಇದ್ದೀರಾ, ಮದ್ದೈತೆ ಅಂತೀರಾ ವಾಪಸ್ ಬಂದಿಲ್ಲ ಅಂತೀರಾ, ಸ್ವಲ್ಪ ಬಿಡಿಸಿ ಹೇಳ್ತೀರಾ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಡಾಕ್ಟ್ರಮ್ಮ ಕೇಳ್ತಾರೆ.
ಹೇಳ್ತಾರೆ. ಅವಾಗ ಹೇಳ್ತೀನಿ ಕೇಳಿ, ಇಲ್ಲಿಂದ 2 ಮೈಲಿ ದೂರದಾಗೆ ಒಂದು ದಟ್ಟವಾದ ಕಾಡೈತೆ. ಆ ಕಾಡಲ್ಲಿ ಹಿಂಗೆ ತಿರುಗಿ ಈ ಕಡೆ ತಿರುಗಿಕೊಂಡ್ರೆ ಅಲ್ಲಿಂದ 4 ಮೈಲಿ ದೂರಕ್ಕೆ ಹೋದರೆ ಅಲ್ಲಿ ಆ ರಾಕ್ಷಸ ದುಂಬಿಗಳದ್ದು ಗೂಡೈತೆ. ಆ ರಾಕ್ಷಸ ದುಂಬಿಗಳು ಅಲ್ಲಿ ಬೆಟ್ಟದ ತಾಯಿ ಇದ್ದಾರೆ. ಆ ಬೆಟ್ಟದ ತಾಯಿ ಜಾಗ ಬಿಟ್ಟು ಅವರು ಈ ಕಡೆಗೆ ಬರೋಕ್ಕಿಲ್ಲ ದುಂಬಿಗಳು. ಯಾಕೆಂದರೆ ಆ ಶೀತವಾದ ಪ್ರದೇಶದಲ್ಲೇ ಆ ದುಂಬಿಗಳು ಇರೋದು. ಅದು ಈ ಕಡೆಗೆ ಬಂದುಬಿಟ್ರೆ ಈ ಪ್ರದೇಶ ಅವು ಜೀವಿಸೋಕ್ಕೆ ಕಷ್ಟ ಆಯ್ತೈತೆ ಈ ಪ್ರದೇಶದಲ್ಲಿ. ಅದರಿಂದ ಆ ಬೆಟ್ಟದ ತಪ್ಪಲಿನ ಪ್ರದೇಶ ಬಿಟ್ಟು ಆ ಬೆಟ್ಟದ ತಾಯಿ ಕಾಪಾಡ್ತಾಳೆ ಅಂತೇಳ್ಬಿಟ್ಟು ಒಂದು ನಮ್ಮೆಲ್ಲರ ಪ್ರತೀತಿ ಇದೆ. ಆ ಜಾಗ ಬಿಟ್ಟು ಅವು ಬರೋಕ್ಕಿಲ್ಲ. ಅರ್ಥ ಆಯ್ತಾ? ಅದರಿಂದ ನಮ್ಮ ಹಳ್ಳಿ ಜನಗಳನ್ನೆಲ್ಲ ಆ ತಾಯಿ ಕಾಪಾಡ್ತಾಳೆ ಅಂತಲೇ ನಾವು ಹೇಳೋದು. ಮತ್ತು ಇವಾಗ ಅವ್ರು ಕಚ್ಚಿರೋರ್ಗೆ ಏನು ಮಾಡೋದು ಅಂದಾಗ ಅದೇ ಹೇಳ್ತಿಲ್ವಾ, ಎಲ್ಲೋ ಅವ್ರ ಆಯುಸ್ಸು ಮುಗ್ದೈತೇನೋ ಅದಕ್ಕೆ ಆ ಹುಳಗಳು ಬಂದು ಕಚ್ಚವೆ ಅಂತ ತಿಳ್ಕೊಬೇಕು ಅಷ್ಟೇ, ಇನ್ನೇನು ಇಲ್ಲ ಅಂದಾಗ. ಅಲ್ಲ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳಿ? ಅದಕ್ಕೆ ಮದ್ದೈತೆ ಅಂದ್ರಲ್ಲ, ಅದು ಮದ್ದಿಂದ ವಿಷಯ ಹೇಳ್ತಿದ್ರೆ ಮತ್ತೆ ಸುಮ್ಮನಾದ್ರೆ ಅದಕ್ಕೆ ಮದ್ದೈತೆ ಅಂತ ಹೇಳ್ಬೇಕಲ್ವ ನೀವು ಅಂದಾಗ. ಆ ಥರದ್ದು ಸಾನೇ ಕಷ್ಟ ಐತೆ ಅಂದಾಗ ಅದೇ ಏನು ಮಾಡ್ಬೇಕಂತ ಹೇಳಿ ಅಂದಾಗ. ಇವಾಗ ನೋಡಿ, ಹಾವು ಕಚ್ಚಿದ್ರೆ ಹಾವಿನ ವಿಷದಾಗೆ ತಾನೇ ಅದು ವಿಷ ತೆಗೆದ್ಬಿಟ್ಟು ವಾಸಿ ಮಾಡ್ತಾರೆ. ಹಂಗೆ ಇದಕ್ಕೂ ಒಂದು ಉಪಾಯ ಐತೆ, ಇದಕ್ಕೂ ಒಂದು ಮದ್ದು ಐತೆ ಅಂದಾಗ ಅದೇ ಏನು ಮದ್ದು ಅಂತ ಹೇಳಿ ಅಂತ ಕೇಳ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಅಜ್ಜಿ ಮತ್ತು ಚಂಪಾ ಮತ್ತು ಸರು ಎಲ್ಲ ಗಾಬರಿ ಆಯ್ತಾರೆ. ಅದೇನು ಅಂತ ಹೇಳಿ ಬುದ್ಧಿ, ಅದೇನು ಅಂತ ಹೇಳಿ ಬುದ್ಧಿ ಅಂತ ಅಂತಿರ್ತಾರೆ. ಆವಾಗ ಅದೇ ಟೈಮಿಗೆ ಹಳ್ಳಿ ಜನಗಳು ಬರ್ತಾರೆ. ಇವರೇನೋ ಹೇಳ್ತಿದ್ದಾರೆ ನಮ್ಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಡಾಕ್ಟ್ರಮ್ಮ ಕೇಳಿದಾಗ ಹಳ್ಳಿ ಜನಗಳು, ಇವರು ನಮ್ಮೂರಿನ ಯೋಗಿಗಳು, ಅವರೆಲ್ಲ ಸರಿಯಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹಳ್ಳಿ ಜನ ಎಲ್ಲ ಹೇಳ್ತಾರೆ. ಅವಾಗ ಅದೇನು ಸರಿಯಾಗಿ ಹೇಳಿ ಸ್ವಾಮಿ ಅಂತ ಅಂದ್ಬಿಟ್ಟು ಮತ್ತೆ ಕೇಳಿದಾಗ, ಹೌದು ಅದಕ್ಕೆ ಮದ್ದೈತೆ, ಮದ್ದಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವು ಬೆಟ್ಟದ ತಾಯಿ ಜಾಗ ಬಿಟ್ಟು ಆ ಶೀತವಾದ ಪ್ರದೇಶ ಬಿಟ್ಟು ಆ ರಾಕ್ಷಸ ದುಂಬಿಗಳು ಈ ಕಡೆ ಬಂದರೆ, ಇವಾಗ ನೀವು ಇಲ್ಲಿರೋರನ್ನ ಬೇರೆ ಕಡೆಗೆ ಕರ್ಕೊಂಡೋದ್ರೆ ಒಳ್ಳೇದಾಗ ಅವ್ರು ಬೇಗ ಹುಷಾರಾಗಲ್ಲ. ಈ ಪ್ರದೇಶದಲ್ಲೇ ಇದ್ದು ಅವ್ರಿಗೆ ಹುಷಾರು ಮಾಡಬೇಕು. ನೀವು ಅವ್ರನ್ನೇನೋ ಬೇರೆ ಕಡೆ ಕರ್ಕೋದ್ರೆ ಅವರು ಹುಷಾರಾಗೋದು ಸಾನೇ ಕಷ್ಟ ಐತೆ. ಯಾಕೆಂದರೆ ಆ ರಾಕ್ಷಸ ದುಂಬಿಗಳು ಕಚ್ಚಿರೋದ್ರಿಂದ ಅವ್ರು ಈ ಪ್ರದೇಶದಲ್ಲಿ ಮಾತ್ರ ವಾಸಿ ಮಾಡ್ಕೋಬೇಕಷ್ಟೇ. ಇಲ್ಲಿಂದ ಬೇರೆ ಪ್ರದೇಶಕ್ಕೆ ಹೋದರೆ ಅವು ಹೆಂಗೆ ಆ ದುಂಬಿಗಳು ಬೇರೆ ಪ್ರದೇಶಕ್ಕೆ ಅವಲಂಬಿತ ಆಗಲ್ವೋ ಅದೇ ಥರನೇ ಇವ್ರಿಗೂ ಹಂಗೆ ಆಯ್ತೈತೆ. ಅದರಿಂದ ನೀವೇನು ಮಾಡಬೇಕು, ಅವ್ರಿಗೆ ಇಲ್ಲೇ ಮದ್ದು ಕೊಡಬೇಕು ಅಂದಾಗ, ಅದೇ ಆ ಮದ್ದು ಹೇಳಿದ್ರೆ ಮತ್ತೆ ಸುಮ್ಮನೆ ನಿಲ್ಲಿಸಿದ್ರಲ್ಲ ಅದೇನು ಅಂತ ಹೇಳಿದಾಗ, ಹೌದು ಹೇಳಿದ್ನಲ್ಲ, ಇಲ್ಲಿಂದ 2 ಮೈಲಿ ದೂರದಾಗೆ ಒಂದು ದಟ್ಟ ಅರಣ್ಯ ಐತೆ. ಅರಣ್ಯದಂಗೆ ಹಿಂಗೆ ತಿರುಗಿ ಹೋಗಿ 4 ಮೈಲಿ ದೂರದಲ್ಲಿ ಹೋದರೆ ಆ ರಾಕ್ಷಸ ದುಂಬಿಗಳದ್ದು ಒಂದು ದೊಡ್ಡ ಗೂಡಿರುತ್ತೆ. ಆ ಗೂಡೊಳಗಡೆ ಅದಕ್ಕೊಂದು ಮದ್ದೈತೆ. ಆ ಗೂಡೊಳಗಡೆಯಿಂದ ಆ ಮದ್ದು ತಗೊಬಂದು ಇವ್ರಿಗೆ ಕೊಡಬೇಕು. ಅದರಿಂದ ಹೇಳಿದ್ನಲ್ಲ, ಆ ಮದ್ದು ತತ್ತೀನಿ ಅಂತ ಹೋದವರು ಯಾರು ಕೂಡ ವಾಪಸ್ ಬಂದಿಲ್ಲ. ಇಷ್ಟು ಕಷ್ಟವಾಗಿರೋ ಮದ್ದು ತಗೊಂಬಂದು ಕೊಟ್ಟರೆ ಇವರು ಯಾರು ರಾಕ್ಷಸ ದುಂಬಿಗಳು ಕಚ್ಚೈತಲ್ಲ ಅವ್ರಿಗೆ ಯಾರಿಗೂ ಏನೂ ತೊಂದರೆ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಯೋಗಿಗಳು ಹೇಳ್ತಾರೆ. ಅವಾಗ ಅಲ್ಲೋಗಿ ತರಬೇಕಂದು, ಹೌದು ತರಲೇಬೇಕಾದ್ರೆ ಸಾನೇ ಕಷ್ಟ ಐತೆ ಅದು ತರೋದು ಅಂತಂದ್ಬಿಟ್ಟು ಯೋಗಿಗಳು ಹೇಳ್ತಾರೆ. ಅಷ್ಟರಲ್ಲಿ ಅವ್ರ ಮಗಳು ಬಂದು, ಅಪ್ಪಯ್ಯ ಬನ್ನಿ, ಇಲ್ಲೇನು ಮಾಡ್ತಿದ್ದೀರಾ, ಅಲ್ಲಿ ಯಾರೋ ಔಷಧಿ ಕೊಡೋ ಕೇಳಕ್ಕೆ ಬಂದವ್ರು, ಬನ್ನಿ ನೋಡ್ಕಣವ ಬಂದೆ ಅಂತ ಅಲ್ಲಿಂದ ಹೊಂಟ್ಬಿಡ್ತಾರೆ. ಅಷ್ಟರಲ್ಲಿ ಅಜ್ಜಿ, ಉಲ್ಕೆರವ ಏನವ ಮಾಡೋದು, ನನ್ನ ಮಗಂಗೆ ಇಂಥ ಪರಿಸ್ಥಿತಿ ಕೊಟ್ಬಿಟ್ಟಲ್ವ, ನನ್ನ ಮಕ್ಳನ್ನ ಕಾಪಾಡವ ಉಲ್ಕೆರವ ಅಂತಂದ್ಬಿಟ್ಟು ಅಜ್ಜಿ ಅಂತಿದ್ದಂಗೆ ಟಿ ಟಿ ಗಾಡಿ ಬರ್ತದೆ. ಟಿ ಟಿ ಗಾಡಿ ಬರ್ತಿದ್ದಂಗೆ ಎಲ್ಲರೂ ಇಳಿತಾರೆ. ಎಲ್ಲರೂ ಇಳಿದಿದ ತಕ್ಷಣ, ಅಪ್ಪ ಶಿವರಾಮ ಏನಾಗೋಯ್ತಪ್ಪ, ಅಪ್ಪ ಅಪ್ಪ ಶಿವರಾಮ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಎಲ್ಲರೂ ಆಸ್ಪತ್ರೆ ಒಳಗೆ ಕರ್ಕೊಂಡೋಗ್ಬಿಟ್ಟು ಎಲ್ಲರೂ ಬೆಡ್ ಮೇಲೆ ಕೂರಿಸ್ತಾರೆ. ಆವಾಗ ಎಲ್ಲರಿಗೂ ಪ್ರಥಮ ಚಿಕಿತ್ಸೆ ಮಾಡ್ತಾರೆ. ಆವಾಗ ಡಾಕ್ಟ್ರಮ್ಮ ವಿದ್ಯಾ ಇಂಜೆಕ್ಷನ್ ಕೊಡು ನಿಮ್ಮ ಅವ್ರಿಗೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು, ಮಾವಯ್ಯ ಈ ಇಂಜೆಕ್ಷನು ಸಾನೇ ಉರಿತೈತೆ, ಬೇಸರ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ಶಿವರಾಮೇಗೌಡರು, ಅಯ್ಯೋ ಅಂದರೆ ಅವ್ರಿಗೆ ಅಲ್ಲೇ ಅದು ದುಂಬಿ ಕಚ್ಚಿರೋದ್ರಿಂದ ತುಂಬ ಸುಸ್ತಾಗಿರುತ್ತಲ್ಲ, ತುಂಬ ಸುಸ್ತಾಗ್ತಾಯಿದೆ, ನಂಗೆ ತಲೆ ತಿರ್ತಾಯಿದೆ, ಕಣ್ಣು ಕಾಣ್ತಾ ಇಲ್ಲ, ಉಸಿರಾಡೋಕ್ಕಾಗ್ತಾಯಿಲ್ಲ, ಸಾನೇ ಸುಸ್ತಾಯ್ತೈತೆ, ನಂಗೆ ಆಯ್ತಾಯಿಲ್ಲ ಅಂದಿದ ತಕ್ಷಣ ಎಲ್ಲರಿಗೂ ಗಾಬರಿ ಆಗುತ್ತೆ. ಆವಾಗ ವಿನಂತಿ, ಚಿತ್ರ ಎಲ್ಲ ಅದು ಹೆಂಗಿಂದ ಬಂದು ಕಚ್ತೋ ಗೊತ್ತಿಲ್ಲ, ಅವ್ವ ನನಗೆ ಕೈ ಮೇಲೆ ಎಲ್ಲ ಕತ್ತತ್ರ ಎಲ್ಲ ಕಚ್ಬಿಟ್ಟೈತೆ ಕಣವ್ವ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾಳೆ. ಆವಾಗ ಸಾವಿತ್ರಿ ಕೂಡ, ನನಗೂ ಕಚ್ಬಿಟ್ಟೈತೆ ಕಣೆ ಅಂದಾಗ, ಈಶ್ವರಿ ಮತ್ತು ಚಿತ್ರಂಗೂ ಕಚ್ಬಿಟ್ಟದೆ, ನನಗೂ ಕಚ್ಬಿಟ್ಟದೆ ಅಂತ ಅವರೆಲ್ಲ ಪಾಪ ಸಾನೇ ಅಳ್ತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಶಿವರಾಮೇಗೌಡರಂತೂ, ಮೋಹನ ನನ್ನ ಕೈಲಿ ಆಯ್ತಾಯಿಲ್ಲ, ಮೋಹನ ನನ್ನ ಕೈಲಿ ಆಯ್ತಾಯಿಲ್ಲ, ಅವ್ವ ನನ್ನ ಕೈಲಿ ಆಯ್ತಾಯಿಲ್ಲ ಅಂತ ಪಾಪ ಶಿವರಾಮೇಗೌಡರು ತುಂಬ ಒದ್ದಾಡ್ತಾ ಇರ್ತಾರೆ. ಅವ್ವ ತಾಯಿ ಉಲ್ಕೆರವ್ವ ಅಂತ ಅಂದ್ಬಿಟ್ಟು ಪಾಪ ಅಮ್ಮಮ್ಮ ಕೂಡ ತುಂಬಾ ಅಳ್ತಾ ಇರ್ತಾರೆ. ಅವ್ರೂ ಎಲ್ಲರೂ ಬೈದಲ್ಲೇ ಇರ್ತಾರೆ. ಹಿಂಗಾಗೋಯ್ತಲ್ಲ ಏನು ಮಾಡೋದು ಅಂದ್ಬಿಟ್ಟು ಎಲ್ಲರೂ ಬಾಯ್ದಲ್ಲೇ ಇರ್ತಾರೆ. ಆದರೆ ಯೋಗಿಗಳು ಹೇಳ್ತಿರಲ್ಲ, ಈ ವೈದ್ಯಕೀಯ ಮದ್ದಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಆದ್ರೂ ಇವರು ಡಾಕ್ಟ್ರುಗಳು ಏನು ಮಾಡ್ತಾರೆ, ಯಾವುದಕ್ಕೂ ನಾವು ಫಸ್ಟ್ ಏಡ್ ಮಾಡಿರೋಣ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಏಡ್ ಮಾಡ್ತಾ ಇರ್ತಾರೆ. ಅವ್ರು ಹೇಳಿರೋದನ್ನ ಇನ್ನೂ ವಿದ್ಯಂಗೆ ಬದ್ರಂಗೆ ಯಾರೂ ಹೇಳಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಸರಿ ಅಂದ್ಬಿಟ್ಟು ಪಾಪ ಶಿವರಾಮೇಗೌಡರಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ. ಅವರು ಕಣ್ಣು ತಿರುಗ್ತೈತೆ, ನನಗೇನು ಕಾಣ್ತಾ ಇಲ್ಲ, ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತ ಪಾಪ ಸಾನೇ ಸುಸ್ತಾಗ್ತಾರೆ. ಎಲ್ಲರೂ ಕೂಡ ಗಾಬರಿಯಾಗಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ನಾಳೆ ಸಂಚಿಕೆಯಲ್ಲಿ ಭದ್ರಾ ವಿದ್ಯಂಗೆ ಯೋಗಿಗಳು ಹೇಳಿದ್ದು ಗೊತ್ತಾಗುತ್ತಾ, ಸಾಧುರು ಬಂದು ಹೇಳ್ತಾರಲ್ಲ ಅವ್ರು ಹೇಳಿದ್ದು ಗೊತ್ತಾಗುತ್ತಾ
ನಾಳೆ ಸಂಚಿಕೆಯಲ್ಲಿ ಅಂತ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ 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 ಧನ್ಯವಾದಗಳು. ನಿಜವಾಗ್ಲೂ ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.